ಪ್ರತಾಪ, ಈ ಊರಿನ ಹಗರ್ಭ ಶ್ರೀಮಂತ ಪ್ರತಾಪ. ನನ್ನ ಆಸೆ ಹೆಣ್ಣು ಹೊನ್ನು ಮಣ್ಣು ಇವೆಲ್ಲವನ್ನು ನನ್ನದಾಗಿಸಿಕೊಂಡು ಬರುವುದೇ ಈ ಶ್ರೀಮಂತನ ಹಠ. ರಾಮಾಯಣ ಹುಟ್ಟಿದ್ದು ಹೆಣ್ಣಿನಿಂದ, ಮಹಾಭಾರತ ಹುಟ್ಟಿದ್ದು ಹೆಣ್ಣಿನಿಂದ, ಕವನ ಹುಟ್ಟಿದ್ದು ಹೆಣ್ಣಿನಿಂದ, ಕದನ ಹುಟ್ಟಿದ್ದು ಹೆಣ್ಣಿನಿಂದ, ಬಣ್ಣದ ಹೆಣ್ಣಿನ ಹೃದಯ ಮಂಥನವೇ ಈ ಜಗದ ಸೃಷ್ಟಿಯ ನಿಯಮ. ಆಹಾಹಾ, ಬ್ರಹ್ಮ ಸೃಷ್ಟಿಸಿದ ಹೆಣ್ಣಿನ ಹಂತಕ್ಕೆ ಸೋಲುವ ಮನುಷ್ಯನೇ ಇಲ್ಲ ಈ ಜಗತ್ತಿನಲ್ಲಿ. ಗೂಡುಗು ಸಿಡಿಲಿನ ಹರ್ಪಟಕ್ಕೆ ಕಾರ್ಮೋಡಗಳ ಕರೆಗೆ ನೀರಾಗಿ ಗಿರಿ ಕಂದರಗಳಿಗೆ ದಿಕ್ಕ ತಪ್ಪಿ ಅರಿಯುವಂತೆ ಈ ಶ್ರೀಮಂತ ಪ್ರತಾಪನ ಹರ್ಪಟಕ್ಕೆ ಬಂದು ಬೆರಗಾದರು ಈ ಊರಿನ ಬಡ ಬಿಕಾರಿಗಳು. lay low, God, give for lay low, lay low, how give for lay low, la kiss, Zala kiss, lay low, Zesuri kiss, lay low, Dance kiss, lay low, kiss, kiss, khas lay low, इसकी फोटो एल्बम में रख देना, मेरी फोटो छुपा के सबसे लॉकर में रख देना, जो अगर किसी की नजर पड़ी ये फोटो पे तो सुन, थप्पड़ मारूंगी, साला थप्पड़ मारूंगी, थप्पड़ मारूंगी, साला थप्पड़ मारूंगी, थप्पड़ मारूंगी. Isang photo ko na ito pagkakahan Sharif वाली शक्ल बनाना दिल में है तेरे बिना जो आन किया लोगों में जो बदनाम किया थप्पड़ मारूंगी साला थप्पड़ मारूंगी थप्पड़ मारूंगी साला थप्पड़ मारूंगी
Expose my photo ले लो expose किया तो सबको पड़ मारूंगी फिर चप्पड़ मारूंगी किसी भी एंगल में हो ले लो जो गाड़ा मुझसे देखा तो पड़ मारूंगी फिर चप्पड़ मारूंगी लेकिन मौसम करके प्रिंट किया अपलोड किया और लिंक दिया थप्पड़ मारूंगी साला थप्पड़ मारूंगी थप्पड़ मारूंगी ಪುಂಡರ ನಾಡಿ ನರನಾಗರನ್ನಾಗಿ ಬಂದು ನನ್ನ ಬಲಗೈ ಕರಿಯನನ್ನು ಕುಸ್ತಿಯಲ್ಲಿ ಸೋಲಿಸಿದೆಯಾ ಕೆಟ್ಟ ಸೂಳೆಯ ಮಗನೇ ನನ್ನ ಬಲಗೈ ಕರಿಯನನ್ನು ಕುಸ್ತಿಯಲ್ಲಿ ಸೋಲಿಸಿ ದಿಲ್ಲಿ ಒಕ್ಕ ಪುಂಡ ಹುಲಿ ಎಂದು ಬಿರುದು ಪಡೆದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪುರುಷನಲ್ಲ. ಏ ಬಚ್ಚ! ಈ ಪ್ರತಾಪ ಮನಸ್ಸು ಮಾಡಿದರೆ ಕ್ಷಣದಲ್ಲಿ ಹೆಣವಾಗಿ ಬೀಳುವೆ. ಈ ಪ್ರತಾಪನ ಹೆಣಗಳ ರಾಶಿಯ ದೊಡ್ಡಿಯಲ್ಲಿ ಈ ಪ್ರತಾಪ ಕಾಲಿನಿಂದ ತೋರಿಸಿದರೆ ತಲೆಯಲ್ಲಿ ಮದ್ದು ಮಾಡುತ್ತಾರೆ. ಈ ಊರಿನ ಬಡಪಾಯಿ ನನ್ನ ಮಕ್ಕಳು. ಅರ್ಜುನ, ರಾಮ ಲಕ್ಷ್ಮಣರಂತೆ ಬಾಳುತ್ತಿರುವ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರ ಮಧ್ಯೆ ಬೆಂಕಿ ಹಚ್ಚಿ ನಿಮ್ಮನ್ನು ಬೀದಿ ಭಿಕ್ಷುಕರನ್ನಾಗಿ ಮಾಡಿ ರಸಪುರಿ ಮಾವಿನ ಹಣ್ಣಿನಂತಿರುವ ನಿನ್ನತ್ತಿಗೆ ಮಂಜಿಯನ್ನು ನನ್ನ ಸೂಳೆಯನ್ನಾಗಿ ಮಾಡಿಕೊಂಡು ಹಂತ ಹಂತವಾಗಿ ಕಂತ್ರಿ ನಾಯಿ ತರ ಮಾಡಿ ಕೊನೆಗೆ ನಿನ್ನ ಕೈವಶವಾಗಿರುವ ಆ ದೇವಸ್ಥಾನದ ಒಡವೆಗಳನ್ನು ನನ್ನ ಕೈವಶಕ್ಕೆ ತೆಗೆದುಕೊಳ್ಳದಿದ್ದರೆ ನನ್ನ ಹೆಸರು ಹಗರ್ಭ ಶ್ರೀಮಂತ ಪ್ರತಾಪನೇ ಅಲ್ಲ. ಲೇ ಚೆನ್ನ, ಮನೆ ಹಾಳ ಚೆನ್ನ, ಬಂದಿದ್ದಾನೆ. ಆ ರುದ್ರನಿಗೆ ಕೊಟ್ಟ ಸಾಲ ವಸೂಲು ಮಾಡಿಕೊಂಡು ಬಂದಿರುವ ಯಾವ ಮಗನೇ? ಸಾಲ ವಸೂಲಿ ಮಾಡಿಕೊಂಡು ಬರ್ಬೇಕಂತ ಹೋಗಿದ್ರಿ. ಅವ್ರ ಮನೆಯಾಗ ಅವರು ದುರ್ಗಾ ಸತ್ತಿದ್ಲು. ಮತ್ತೆ ಆ ಬಂಡ ಬಡ್ಡಿ ಭೀಮನ ಸಾಲ? ಆ ಭೀಮನ ಸಾಲ ಲೆಕ್ಕ ಮಾಡಿಲ್ರಿ, ಎಷ್ಟಿದೆ ಅಂತ ಲೆಕ್ಕ ಮಾಡ್ತೀನಿ. ಬರೇ ಇದೇ ರಗಳಾಯ್ತಿಲ್ಲ ನಿಂದು, ಎಷ್ಟಿದೆ ನೋಡು. ಲೆಕ್ಕ ಮಾಡ್ತೀನಿ.
ಓ ನನ್ನ ಸ್ನೇಹಿತ ಪ್ರದೀಪನೇ, ಬಾ ಪ್ರದೀಪ್, ಹೀಗೆ ಬಂದೆಯೋ? ಹೌದು ಪ್ರತಾಪ್, ಈಗ ತಾನೇ ಬಂದೆ. ಅಂದ ಹಾಗೆ ನಿನ್ನ ಕಾಂಟ್ರಾಕ್ಟರ್ ಕೆಲಸ ಚೆನ್ನಾಗಿ ನಡೆಯುತ್ತದೆ ತಾನೇ? ಇನ್ನೆಲ್ಲಿದೆ ಪ್ರತಾಪ್ ಆ ಕಾಂಟ್ರಾಕ್ಟರ್ ಕೆಲಸ? ಯಾಕೆ ಪ್ರದೀಪ್, ಏನಾಯ್ತು? ಕಬ್ಬಿಣ ಉಸುಕಿಗೆ ಸರಿಯಾಗುವಂತೆ ಸಿಮೆಂಟ್ ಹಾಕದೆ ಸಿಮೆಂಟಿನಲ್ಲಿ ಆಳವನ್ನು ಕಲಬೆರಕೆ ಮಾಡಿ ಬಿಲ್ಡಿಂಗ್ ಕಟ್ಟಿಸುತ್ತೇನೆಂದು ಸುಳ್ಳು ಕೇಸ್ ಹಾಕಿ ಲೈಸೆನ್ಸ್ ಕಸಿದುಕೊಂಡು ನನ್ನನ್ನು ನಿರುದ್ಯೋಗಿನಾಗಿ ಮಾಡಿದರು. ಹಾಗಾದರೆ ಮುಂದೇನು ಮಾಡಬೇಕೆಂದುಕೊಂಡಿರುವೆಯಾ? ಉದ್ಯೋಗ ಹುಡುಕಿಕೊಳ್ಳಬೇಕೆಂದುಕೊಂಡಿದ್ದೆ. ಆದರೆ ಮಾತೇಕೆ ಪ್ರದೀಪ್? ನೀನು ತಪ್ಪು ತಿಳಿಯಿಲ್ಲವೆಂದರೆ ನನ್ನದೊಂದು ಮಾತು. ಅದೇನು ಹೇಳು ಪ್ರತಾಪ್? ನೋಡು ಪ್ರದೀಪ್, ದೇವರು ನನಗೆ ಸಾಕಷ್ಟು ಆಸ್ತಿಯನ್ನು ಕೊಟ್ಟಿದ್ದಾನೆ. ನನಗೆ ನನ್ನ ತಂಗಿಯನ್ನು ಬಿಟ್ಟು ನನ್ನವರು ಎನ್ನುವರು ಯಾರೂ ಇಲ್ಲ. ಮಿತ್ರನಾಗದೆ ಒಡ ಹುಟ್ಟಿದ ಸಹೋದರನೆಂದು ತಿಳಿಯುತ್ತೇನೆ. ನನ್ನ ಆಸ್ತಿ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಾ ನನ್ನ ಮನೆಯಲ್ಲಿ ಇದ್ದು ಬಿಡು. ಏನಂತೀಯ? ಓ ಪ್ರತಾಪ್, ನಿನ್ನಿಷ್ಟದಂತೆ ಆಗಲಿ. ಕುರುಡನಿಗೆ ಕಣ್ಣು ಕೊಟ್ಟರೆ ಬೇಡ ಎನ್ನುತ್ತಾನೆ ಆ ಕುರುಡ. ಬಂಜೆಗೆ ಮಕ್ಕಳಾದರೆ ಬೇಡ ಎನ್ನುತ್ತಾಳೆ ಆ ಬಂಜೆ. ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ. ಪ್ರತಾಪ, ಇನ್ನು ಮುಂದೆ ನೋಡು, ಈ ಸೋಲಿಲ್ಲದ ಸರ್ದಾರ ಪ್ರದೀಪನ ಕ್ರಾಂತಿಕಾರಿ ನಾಟಕದ ಪುಟ. ಏನು ಯೋಚನೆ ಮಾಡುತ್ತಿರುವೆ ಪ್ರದೀಪ್? ದೇವರಂತ ಸ್ನೇಹಿತ ಸಿಕ್ಕನಲ್ಲ ಎಂದು ವಿಚಾರಿಸಿ. ಹಾ, ಚೆನ್ನ ಚೆನ್ನ, ನನ್ನ ಮಿತ್ರ ಪ್ರದೀಪ್ ಬಂದಿದ್ದಾನೆ. ನನ್ನ ಅಡಿಗೆ ಭಟ್ಟ ರಂಗಣ್ಣನಿಗೆ ಹೇಳು, ನನ್ನ ಮಿತ್ರ ಪ್ರದೀಪ್ ಬಂದಿದ್ದಾನೆ, ಸ್ಪೆಷಲ್ ಅಡಿಗೆ ಮಾಡೆಂದು. ರಂಗಣ್ಣ, ರಂಗಣ್ಣ, ತಿನ್ನೋಕೆ ಕುಕ್ಕು ಕುಕ್ಕು ಅಡಿಗೆ ಮಾಡು. ಮಂತನ ಶೇಂಗದ ಹೊಲದಲ್ಲಿ ನಮ್ಮ ಬಂಡೆ ದನುಕರುಗಳು ಆಯಿಸಿಕೊಂಡ ಹೋದ ಘಟನೆ ಬಗ್ಗೆ ಏನೆಂದು ಆ ಅರ್ಜುನ? ಛೇ 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 ಛೇ, ಅದರ ಸುದ್ದಿ ಕೇಳಿದರೆ ನನ್ನ ಹೊಟ್ಟೆಯಲ್ಲಿ ಖಾರ ಕಲಿಸಿದಂಗೆ ಆಗ್ತದೆ. ಲೇ ಬದ್ಮಾಸ್ನ ಮಗನೇ, ಏನೆಂದ ಸೀದಾ ಬರು. ಆ ನಿನ್ನ ಸೌಕಾರನ ನಾ ಮೆಟ್ಟುವ ಮೆಟ್ಟಿನ ಸರಮಾಡಿ ಹಾಕಿ ಜೀವಂತ ಸುಟ್ಟು ಬಿಡ್ತೀನಿ ಅಂದಪ್ಪ. ಸುತ್ತ 110 ಹಳ್ಳಿಗಳಿಗೆ ಶ್ರೀಮಂತ ಹುಲಿ ಎನಿಸಿಕೊಂಡಿರುವ ನನಗೆ ಈ ತರ ಸೊಕ್ಕಿನಿಂದ ಮಾತನಾಡಿದ್ದಾನೆ ಆ ಹುಚ್ಚ. ಅಪ್ಪ, ನಿಮ್ಮ ಹಲ್ಕಟ್ಟು ಸೌಕಾರನ ಕಡಿದು ನಮ್ಮೂರ ಕಟ್ತೀನಿ ಅಂತ ಕೊಡಿಲಿ ತೋರಿಸಿದ ನೋಯಪ್ಪ. ಏನು? ಈ ಶ್ರೀಮಂತ ಪ್ರತಾಪನ ಹೆಸರು ಕೇಳಿದರೆ ಈ ಊರಿನ ಜನರು ಗಡಗಡನೆ ನಡಿಗೆ. ಈ ಶ್ರೀಮಂತನ ಪಾದ ತೊಳೆದು ನೀರು ಕುಡಿಯುತ್ತಿರುವಾಗ ನನಗೆ ಶಟ್ಟು ಹೊಡೆದು ಮಾತನಾಡಿದನೇ ಆ ಸೊಕ್ಕಿನ ಬಡವ. ಅದು ಹಾಗೆ ಬಿಟ್ಟಿಲ್ಲೋಯಪ್ಪ. ದೇವರ್ಷಿ ನನ್ನ ಮಗನ, ಸುಮಾರು ಸುಳೆ ಮಗನ, ಲೋಪಾಲ್ ಸುಳೆ ಮಗನ ಚೆನ್ನ ಏ ಚೆನ್ನ, ನನಗ
ಅಂದಿದ್ದ ಅಲ್ಲದೆ ಈಗ ಮನೆಗೆ ಸಹಿತ ಬಂದು ನಮ್ಮ ರುಂಡ ಚಂಡಾಡ್ತೀನಿ ಅಂದಾನೋಯಪ್ಪ, ನನಗೆ ಯಾಕೋ ನಡುಕು ಬರಬೇಕಿತ್ತು. ಈ ಸಾಹಸ ಸಿಂಹದ ಮನೆಗೆ ಬಂದು ಮಾತನಾಡುವಷ್ಟು ಸೊಕ್ಕ ಬಂದಿದೆ ಆ ಬಡಪಾಯಿಗೆ. ನಿನ್ನ ಮನೆ ತನಕ ಅಷ್ಟೇ ಹಾಕಲೇ ಸೌಕಾರ. ನಿಮ್ಮಂತ ಸೊಕ್ಕಿನಿಂದ ಮೆರೆಯುತ್ತಿರುವ ಬಂಡರಿಗೆ ಹೀಗೆ ಮಾತನಾಡುತ್ತೇನೆ. ಲೇ ಅರ್ಜುನ, ಬರೇ ಅರ್ಜುನನ ಅಷ್ಟೇ ಅಲ್ಲದೆ ಒಪ್ಪಿದ ಶ್ರೀಮಂತರ ರುಂಡ ಕತ್ತರಿಸಲು ಈ ತಾಯಿ ನಾಡಿನಲ್ಲಿ ಹುಟ್ಟಿ ಬಂದಿರುವೆ ಗಂಡನೆಯ ಗಂಡ ಲೇ ಅರ್ಜುನ, ನೀನು ಗಂಡು ಗೊಲಿಯಾದರೇನು, ಪುಂಡ ಪುಡಾರಿಯಾದರೇನು, ಈ ಶ್ರೀಮಂತನೆಂದರೆ ಈ ಭಾಗದ ಹೆಮ್ಮೆಲ್ಲ ಹೆದರಿ ನಡಿಗೆ ಬಾಯಿ ಬಿಡುತ್ತಿರುವಾಗ ನೀನ್ಯಾವನಲೇ ಬಡವ? ಸುಮ್ಮನೆ ಈ ಶ್ರೀಮಂತ ಪ್ರತಾಪ ಹೇಳಿದಂತೆ ಕೇಳಿ ಬಿದ್ದರೆ ಸರಿ, ಇರದಿದ್ದರೆ ನಿನ್ನ ದೇಹ ಉರುವುದು ನನ್ನ ಕೈಯಲ್ಲಿ. ನೀನು ಹೇಳಿದಾಗ ಕೇಳಿಕೊಂಡು ಬಿದ್ದಿರಲು ನಾನೇನು ನಿಮ್ಮ ಮನೆ ಕಾಯುವ ನಾಯಿಯಲ್ಲ. ಈ ಅರ್ಜುನನಿಗೆ ಸ್ವಂತ ಬದುಕುವುದು ಗೊತ್ತು ವಿನೋ ಶ್ರೀಮಂತರ ಕಾಲಡಿಯಲ್ಲಿ ಬಿದ್ದು ಓಡಾಡುವುದು ಗೊತ್ತಿಲ್ಲ. ನೀನು ಹಾಗೆ ಹೀಗೆ ಎತ್ತರ ತಪ್ಪಿ ಮಾತನಾಡಿದರೆ ನಿನ್ನ ಪ್ರಾಣ ಅರ್ಜುನ, ನನ್ನ ಪ್ರಾಣ ತೆಗೆಯಲು ನನ್ನನ್ನೇನ ಮಳ್ಳ ಗುರಿ ಎಂದು ತಿಳಿದಿರುವ ಮಗನೇ. ನಾನು ನಿನ್ನಂತ ಬಡ ಬಿಕಾರಿ ನನ್ನ ಮಕ್ಕಳನ್ನು ನನ್ನ ಪಾಲಿಸಿ ಮಾಡಿಕೊಂಡು ನಾ ಎತ್ತಿ ಹಾಕುತ್ತಿರುವ ಭಿಕ್ಷೆಯಿಂದ ಹೊಟ್ಟೆ ತುಂಬಿಸಿಕೊಂಡು ಕಾಲ ಕಳೆಯುತ್ತಿರುವಾಗ ಯಾಕಾಚಿತ ನೀನೊಂದು ಬಡ ಕುನ್ನಿ, ನನ್ನ ಪ್ರಾಣದ ಜೊತೆ ಆಟ ಆಡಲು ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಹೇಳಿ ನನಗೆ ಪ್ರತಾಪ, ಸೊಕ್ಕಿನಿಂದ ಮೆರೆಯುತ್ತಿರುವ ನಿಮ್ಮಂತ ಬಂಡರಿಗೆ ಈ ಭಾರತಾಮಿಯ ಉದರದಲ್ಲಿ ಗಂಡು ಗಡಿಲೆ ವಂದಿಗೆ ನೀನು ಹಾಗೆ ಹೀಗೆ ಎತ್ತರ ತಪ್ಪಿ ಬಗಲಿದರೆ, ನಿನ್ನ ಅಟ್ಟಹಾಸವನ್ನು ಮೆಟ್ಟಿ ಮೆರೆಯದಿದ್ದರೆ ನಾನೇಕೆ ಹುಟ್ಟಬೇಕು? ಸೂರಾದಿ ಸೂರರ ವಂಶದಲ್ಲಿ ದಿಲ್ಲಿ ಒಕ್ಕ ಪುಂಡವಲಿಯಾಗಿ ಪುಂಡವುಲಿ ಲೇ ಅರ್ಜುನ, ಏಕೆ ಗಂಟಲು ಹರಿವಂತೆ ಚೀರಾಡಿನದ ಕಿತ್ತುಕೊಳ್ಳುತ್ತಿರುವ ಕನಸು? ನೀನೇನಾದರೂ ನನಗೆ ತಡವಾದರೆ ಕ್ಷಣದಲ್ಲಿಯೇ ನಿನ್ನದ ಘಟ ಉರುಳಿಸಿ ನಿನ್ನದೇ ಬಿಸಿ ರಕ್ತ ಕುಡಿದು ಬಿಡುವನು ಬಲು ಎತ್ತರ. ಈ ಅರ್ಜುನನಿಗೆ ಎತ್ತರ ಏರುವ ಒತ್ತು ನಾಯಿ ಹಾಗೆ ಮತ್ತೊಬ್ಬರ ಸತ್ತಿಗೆ ಬಿದ್ದು ಹೆಚ್ಚು ಹಾಕಿದ ಅಳಿಸಿದ ಅನ್ನ ತಿನ್ನುವ ಹೇಳಿ ಅಲ್ಲದೆ ಈ ಅರ್ಜುನ. ಅರ್ಜುನನಿಗೆ ಓಡಾಡಬೇಕೆಂದು ಕಾಲು ಕೆದರಿ ಈ ರಣರಂಗದಲ್ಲಿ ನರಳಿದರೆ ಈ
ಗಂಡು ಹುಲಿ ಮತ್ತು ವಿಜಯದ ಬಾವುಟ ಆರಿಸಬೇಕು ಬಂದು ತಪ್ಪಿದ ಶ್ರೀಮಂತರ ರುಂಡ ಕತ್ತರಿಸಬೇಕು ಬಂದು. ಸ್ವಲ್ಪ ಮಾತಿನ ಸಲುವಾಗಿ ಯಾಕ ಗುದ್ದಾಡಿ ಹಸಿವಂತಿ ತಮ್ಮ, ಸುಮ್ಮನೆ ನಮ್ಮ ಸೌಕರ್ಯ ಹೇಳಿದಂಗ ಕೇಳಿಬಿಡು. ತಲೆ ಹಿಡಕ ಛತ್ರಿ, ತಲೆ ಹಿಡಕ ಕೆಲಸ ಮಾಡಿ ಕಂಡ ಹೆಣ್ಣು ಮಕ್ಕಳ ತಾಳಿರಿಸಿ ನನಗೆ ಬುದ್ಧಿ ಹೇಳುವಿಯಾ? ನೋಡು ಪ್ರತಾಪ್, ನಮ್ಮ ಹೊಲದಲ್ಲಿ ದನಕರಗಳನ್ನು ಆಶಿದ್ದೆ ಕಟ್ಟಾಯ್ತಂದು ಕೇಳ್ಕೊ. ಇರದಿದ್ದರೆ ನಿನ್ನ ಹಟ್ಟಟ್ಟವಾಗುತ್ತದೆ. ತುತ್ತು ಕೂಲಿಗೆ ಗತಿ ಇಲ್ಲದ ಬಡ ಬಿಕಾರಿ, ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಇಲ್ಲಿಂದ ಹೊರಟು ಹೋಗು. ಇರದಿದ್ದರೆ ಇದೇ ಕಲ್ಲಿನ ಕೋಟೆಯ ಗರುಡು ಕಂಬಕ್ಕೆ ಕಟ್ಟೆ ನಿನ್ನ ಮೈ ಚರ್ಮ ಸುಲಿಯಬೇಕಾಗುತ್ತದೆ. ಎತ್ತರ ಸೌಕಾರ, ನನ್ನನ್ನು ಮೈ ಚರ್ಮವನ್ನು ಸುಲಿಯಲು ನನ್ನನ್ನೇನು ಸತ್ತು ಕೋಳಿ ಎಂದು ತಿಳಿದಿರುವೆಯಾ? ನನ್ನನ್ನು ಕಟ್ಟಿ ಬೆಳಿತೇನೆಂದು ಹೇಳುವ ನೀನೊಬ್ಬ ಷಂಡ ಗಂಡಸನಿ. ಈ ಅರ್ಜುನನು ಸಿಡಿದದ್ದ ಸೇಡಿಗೆ ಬೆಂಕಿಯ ಗಿರಣಗಳನ್ನು ಬಿಟ್ಟರೆ ಒಮ್ಮನೆ ಸುಟ್ಟು ಬಸವವಾಗಿ ಬಿಡ್ತೀಯ. ಹುಷಾರ್. ಎಚ್ಚರ ನನಗೆ ಎಚ್ಚರ ಹೇಳುವ ಕತ್ತೆ. ಈ ಶ್ರೀಮಂತ ಪ್ರತಾಪ ಚಿಟಿಕಿ ಹೊಡೆದರೆ ಸಾಕು, ನಿನ್ನ ಎಣ ಪತ್ತಿಲ್ಲದೆ ಪಾತಾಳಕ್ಕೆ ಹೋಗುತ್ತದೆ. ಜೋತೆ ಪಾತಾಳಕ್ಕೆ ಕಳಿಸಲು ನನ್ನನ್ನೇನು ಆರು ಕುಡಿಯುವ ಗೂಸಂದು ತಿಳಿದಿರುವೆಯಾ? ಕೋಳಿನಲ್ಲಿ ಸತ್ತಿರವರೆಗೂ ಹೊರಗೇರಿದ ಸಾವಿರಾರು ಜನರು ಬಂದರು ಅದಕ್ಕೆರಬಾರದು. ಈ ಅರ್ಜುನನ ಗಂಡನೆಯ ಗಂಡ ಹೇಗೆ ಅರ್ಜುನ ಸಿಕ್ಕವರಿಗೆ ಸಿಕ್ಕಂತೆ ಮಾತನಾಡಿ ಈ ಸೋಲಿಲ್ಲದ ಸರ್ದಾರನಿಗೆ ನೀ ಎದುರಾಗಿದೆ. ಆದರೆ ಈಗಲೇ ನಿನ್ನ ಕಣ್ಣುಗಳನ್ನು ಕಿತ್ತಿ ನಿನ್ನನ್ನು ಜೀವಂತ ಶವವಾಗಿ ಸುಟ್ಟು ನಿನ್ನ ಮೂಳೆಗಳನ್ನು ನನ್ನ ಸ್ನೇಹಿತನ ಕಾಲಡಿಯಲ್ಲಿಟ್ಟೆನು. ಎಚ್ಚರದಿಂದ ಬಗಳಲೇ ಬಡವ. ಪ್ರದಿಯ ಬಡವ ಅಂತ ಮತ್ತೆ ಮತ್ತೆ ಬಗಳಿದರೆ ಅದೇ ಕ್ಷಣದಲ್ಲಿ ನಿನ್ನ ರುಂಡವನ್ನು ತೆಗೆದು ನನ್ನ ಅಣ್ಣನ ಹೇಮಂತನ ಪಾದಕ್ಕೆ ಇಟ್ಟು ಬಿಡ್ತೇನೆ. ಅಲ್ಲೋ ತಮ್ಮ ಅರ್ಜುನ, ಯಾಕೋ ಮಾತಿಗೊಮ್ಮೆ ಕೊಳ್ಳಿ ತೋರಿಸ್ತೀಯ? ಸುಮ್ಮನೆ ತಲೆ ಕೆಡಿಸ್ಕೊಳ್ಳಬೇಡ. ಇಂಥ ವಿಷಯದಲ್ಲಿ ಇನ್ನು ಬಹಳ ಸಣ್ಣ ಕೂಸಿದೆ. ನಾವು ಹೇಗೆ ಹೇಳ್ತೀವಿ ಹಾಗೆ ಕೇಳಿಬಿಡು, ನಿನಗೆ ಒಳ್ಳೇದಾಗ್ತದೆ. ಮನೆ ಮುರುಕ, ನನಗೂ ನಿನ್ನ ಸೌಕರ್ಯನಿಗೂ ಸಂಬಂಧಪಟ್ಟ ವಿಷಯ. ಯುದ್ಧದಲ್ಲಿ ಭಾಗವಹಿಸಿದರೆ ನನ್ನ ರುಂಡ ತೆಗೆಯುವ ಬರು ಹೆಸರು. ಅರ್ಜುನ, ವಿನಾಯ ಕಾರಣವಾಗಿ ಈ ಶ್ರೀಮಂತಕ್ಕೆ ಎದುರಾಗಿ ನೆಗೆದು ಬಿದ್ದು ಸಾಯಬೇಡ. ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಇನ್ನು ಮುಂದೆ ನೀ ಕುಸ್ತಿ ಆಡುವುದನ್ನು ನಿಲ್ಲಿಸು. ನಿನ್ನ ಅಣ್ಣನ ಹತ್ತಿರವಿರುವ ದೇವಸ್ಥಾನದ ಒಡವೆಗಳನ್ನು ನನಗೆ ಕೊಟ್ಟು ಬಿಡು. ನೀನು ಏನು ಕೇಳುತ್ತೆ ಕೇಳು, ಮುಖದ ಮೇಲೆ ಬಿಸಾಕುತ್ತೇನೆ. ಆಯ್ತು ಸೌಕರ್ಯವೇ, ನಾನು ಕುಸ್ತಿ ಆಡುವುದನ್ನು ನಿಲ್ಲಿಸಿ ಆ ದೇವಸ್ಥಾನದ ಒಡವೆಗಳನ್ನು ಕೊಡ್ತೇನೆ. ಆದರೆ ನಾನು ಕೇಳಿದ್ದನ್ನು ಕೊಡ್ತೀಯಾ? ಓ ಎಸ್, ಏನು ಬೇಕಾದರೂ ಕೇಳು, ಮುಖದ ಮೇಲೆ ಬಿಸಾಕುತ್ತೇನೆ. ಹಾಗಾದರೆ ನಿನ್ನ ತಂಗಿಯನ್ನು ಕೊಟ್ಟು ಬಿಡ್ತೀಯಾ? ಮತ್ತು ಬಾಯಿ, ನಾನು ಕುಸ್ತಿ ಆಡುವುದನ್ನು ನಿಲ್ಲಿಸಿ ಆ ದೇವಸ್ಥಾನದ ಒಡವೆಗಳನ್ನು ನಿನಗೆ ಕೊಡಬೇಕೇ ಸೌಕರ್ಯ? ನೀವು ಶ್ರೀಮಂತರೆಂದು ತಕ್ಷಣವೇ ಅದು ಬಡವರ ಮೇಲೆ
ಏನು ಬೇಕಾದರೂ ದೌರ್ಬಲ್ಯ ದೌರ್ಜನ್ಯ ಮಾಡಿಕೊಳ್ಳದಿರುವುದೆಂದು ತಿಳಿದುಕೊಂಡಿರುವುದು ಅದು ನನ್ನ ಮೂರ್ಖತನ. ನಾವು ಬಡವರಾದರೆ ಬೆವರು ಸುರಿಸಿ ದುಡಿದಿದ್ದರಿಂದಲೇ ನಿಮ್ಮಂತವರು ಶ್ರೀಮಂತರಾಗಿ ಮಾಳಿಯ ಮೇಲೆ ಮಾಡಿ ಕಟ್ಟಿಸಿಕೊಂಡು ಕುಳಿತುಕೊಂಡಿರೋದು ಅದು ನಿನ್ನ ಮೂರ್ಖತನ. ಅಣ್ಣ, ಏನಿದು ನಿನ್ನ ಹೇಳಿತನ? ಏಕಚಿತ್ತೊಬ್ಬ ಬಡ ಬಿಕಾರಿನ ಇಂಥ ಸೊಕ್ಕಿನ ಮಾತುಗಳನ್ನು ನೆನೆಸಿಕೊಳ್ಳುದ? ಕಟ್ಟೋಯು ನಾನು ತೆಗೆದುಕೊಂಡು ನಮ್ಮಪ್ಪನ ವೀರಗತ್ತಿಯನ್ನು ಕತ್ತರಿಸಿ ಹಾಕಿ ಬಿಡುವನ ದೇಹವನ್ನು. ಶಬ್ಬಾಷ್ ಎಂಡೆ ಶಬ್ಬಾಷ್. ನೀವು ಶ್ರೀಮಂತನ ತಂಗಿ ಆಗಿದ್ದು ಹುಟ್ಟಿದ್ದಕ್ಕೂ ಸ್ವಾರ್ಥಕವಾಯಿತು. ತಪ್ಪು ದಾರಿ ಹಿಡಿಯುತ್ತಿರುವ ನಿನ್ನ ಅಣ್ಣಂದಿರಿಗೆ ಬುದ್ಧಿ ಹೇಳುವುದನ್ನು ಬಿಟ್ಟು ಅಣ್ಣ ಕಟ್ಟು ಅವನನ್ನು ಕಂಬಕ್ಕೆ, ತೆಗೆದುಕೋ ನಮ್ಮಪ್ಪನ ಈರ ಕತ್ತಿಯನ್ನು ಕತ್ತರಿಸೊಂದು ಹೇಳುವ ನೀನೊಬ್ಬ ಎಣ್ಣೆ ಡಿಂಗರ ಬಿಲ್ಲಿ. ಯವ್ವ ಕವಿತವ್ವ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಈ ಉರಿತಿರೋ ಬೆಂಕಿಯಲ್ಲಿ ಮತ್ತಷ್ಟು ತುಪ್ಪ ಚೆಲ್ಲಬೇಡ. ಸುಮ್ಮನೆ ಇರು ಚೆನ್ನಪ್ಪ. ಇಂಥ ಸೊಕ್ಕಿನ ನಾಯಿಗಳನ್ನು ಸುಮ್ಮನೆ ಬಿಡಬಾರ್ದು. ಇವರ ಮೈಚರ್ಮ ಸುಲಿದೆವು ನನ್ನ ಕಾಲಿಗೆ ಪಾದರಕ್ಷಣೆಗೆ ಮಾಡಿಕೊಂಡಾಗ್ಲೇ ಈ ಕವಿತಾಳ ಮನಸ್ಸಿಗೆ ಶಾಂತಿ. ಕಂಬದ ಕೋಳಿ ಎಣ್ಣೆ ಕೊಪ್ಪಿನಿಂದ ಮಾತನಾಡುತ್ತಿರುವ ನಿಮ್ಮಂತ ಹೆಣ್ಣಿಗಳಿಗೆ ನಾನು ಇದೇ ಪಾಠ ಕಲಿಸಲೇಬೇಕು. ಸಕ್ಕಿನ ಕುಂಡೆ ಹರ್ಭಟದ ಹುಲಿಯಾಗಿ ಇಡೀ ಜಿಲ್ಲೆಯನ್ನೇ ಆಳಬೇಕೆಂದು ಹೊರಟಿರುವ ಈ ಪ್ರತಾಪನಿಗೆ ನೀ ಸಿಕ್ಕಂತೆ ಮಾತನಾಡಿದರೆ ನಿನ್ನನ್ನು ಒತ್ತು ಆ ದೇವಸ್ಥಾನದ ಒಡವೆಗಳನ್ನು ತೆಗೆದುಕೊಂಡು ಬಿಡುವುದಿಲ್ಲ ಈ ಶ್ರೀಮಂತ ಪ್ರತಾಪ. ಅರ್ಜುನ, ಹೆಜ್ಜೆ ಹೆಜ್ಜೆಗೂ ನಾವು ಮಾಡುತ್ತಿರುವ ಕಾರ್ಯಕ್ಕೆ ನೀ ಅಡ್ಡ ಬಂದು ನಮ್ಮ ಸೇಡಿಗೆ ನೀ ಎದುರಾಗಿ ಈ ನಿನ್ನ ಪುಂಡಾಟಿಕೆಯನ್ನೇ ತೋರಿಸಿದ್ದೆ. ಆದರೆ ಇದೇ ಪಿಸ್ತೂಲಿನಿಂದ ನಿನ್ನ ಎದೆ ಗುಂಡಿಗೆಯನ್ನೇ ಸೀಳಿಬಿಡುವೆ. ಏ ಬಡವ, ಕೈಯಲ್ಲಿ ಕೊಡ್ಲಿಗೆ ಸಿಕ್ಕಂತೆ ಹೋರಾಡಿ ಮಾತನಾಡಿದ್ದೆ ನಿಜವಾದ್ರೆ ಮುಂದೆ ಒಂದಲ್ಲ ಒಂದು ದಿನ ನನ್ನ ಸೊಕ್ಕು ಇಳಿಸದೆ ಬಿಡಲ್ಲ. ಅದಕ್ಕೆಲ್ಲ ಜೋಕೆ ಮುಚ್ಚು ಬಾಯಿ ಹೇಡಿಗಳ ಪ್ರತಾಪ. ನಮ್ಮ ಹೊಲದಲ್ಲಿ ನಮ್ಮ ಅಣ್ಣನಿಗೆ ಬೈದಿದ್ದನ್ನು ನೋಡಿದರೆ ಜೀವಂತವಾಗಿ ಸುಟ್ಟರೂ ನಿನ್ನ ಸಿಟ್ಟು ಅಡಗಲಾರದು. ನೋಡ ಪ್ರತಾಪ್, ಆ ದೇವಸ್ಥಾನದ ಒಡೆಗಳನ್ನು ಕೊಡು ಎಂದು ಬಗಳಿದರೆ ಅದೇ ಕ್ಷಣದಲ್ಲಿ ನಿಮ್ಮಿಬ್ಬರ ರುಂಡವನ್ನು ಕಡಿದು ಬಸವೇಶ್ವರ ದೇವಸ್ಥಾನದ ಕುಡಿ ಮುಂದೆ ಕಟ್ಟಿ ಬಿಡುತ್ತೇನೆ. ಪ್ರಜ್ಞಾ, ನೀನು ನಿನ್ನ ಸ್ನೇಹಿತನಿಗೆ ಹೇಳು ನಮ್ಮ ಹೊಲದಲ್ಲಿ ತಿರುಗಿ ನೋಡಬೇಡ ಎಂದು. ತಿರುಗಿ ನೋಡಿದರೆ ನಿಮ್ಮಿಬ್ಬರ ರುಂಡವನ್ನು ದೇಹವನ್ನು ಸೀಳಿ ಬಿಡುತ್ತೇನೆ. ಹೆಚ್ಚಿಗೆ ಹೋರಾಡಿ ಮಾತಾಡಿದ್ರೆ ಚಾಟಿಯಿಂದ ಮಾತಾಡಿಸಬೇಕಾದರೆ ಬಲು ಎಚ್ಚರ. ಚಂಬದ ಕೋಳಿ ಎಣ್ಣೆ ಬಾಯಿಗೆ ಬಂದಂತೆ ಬಗಳಿದರೆ ನಿನ್ನ ಹಲ್ಲುಗಳನ್ನು ಬಿರಿದು ನಿನ್ನ ಹಲ್ಲುಗಳನ್ನು ಬಿಡಿದು ಬಿಡುತ್ತೇನೆ. ಬರು ಜಾಗ್ರತೆ. ಪ್ರತ್ಯಾಪ್ರದಿಯ ಆ ಸೂರ್ಯ ಚಂದ್ರಾದಿಗಳು ಇರುವವರೆಗೂ ನನ್ನ ಮನೆತನದ ಬಗ್ಗೆ, ನನ್ನ ಅಣ್ಣನ ಬಗ್ಗೆ ಏನಾದರೂ ಒಂದು ಕೆಟ್ಟು ನುಡಿಯನ್ನು ನುಡಿದರೆ ನಿಮ್ಮಿಬ್ಬರ ಗಂಟಲು ಅರಿದು ನಿನ್ನ ರಕ್ತವನ್ನು ಕುಡಿದು ಬಿಡ್ತೇನೆ. ನನ್ನ ಹೆಸರು ಅರ್ಜುನೇ ಅಲ್ಲ. ಬರುತ್ತೇನೆ. ನನಗಿರಲಿ. ಅಣ್ಣ,
ಇಂಥ ಸೊಕ್ಕಿನ ನಾಯಿಯನ್ನು ಸುಮ್ಮನೆ ಬಿಡಬಾರ್ದಾಗಿತ್ತು. ಇವನನ್ನು ಜೀವಂತವಾಗಿ ಸುಟ್ಟು ಹಾಕಿ ಇವನ ಕುಂಕುಮ ನನ್ನ ಹಣೆಗೆ ಹಚ್ಚಬೇಕಿತ್ತು. ತಂಗಿ ಕವಿತಾ, ನಾನೇಕೆ ಅವನನ್ನು ಸುಮ್ಮನೆ ಬಿಟ್ಟನೆಂದು ನಿನಗೆ ತಿಳಿದಿಲ್ಲ. ನೀನು ಸುಮ್ಮನೆ ಕಾಲೇಜಿಗೆ ಹೋಗಿಬಿಡು. ಸರಿ ಅಣ್ಣ. ಪ್ರದೀಪ್, ಹೇಳು ಪ್ರತಾಪ್. ಚೆನ್ನ ಹಾಗೂ ನೀನು ಇಬ್ಬರು ಮಿಲ್ ವ್ಯವಹಾರಗಳನ್ನು ನೋಡಿಕೊಳ್ಳಿ. ಹಾಗೆ ನಮ್ಮ ಸ್ಮಗ್ಲಿಂಗ್ ಮಾಲ್ ಅನ್ನು ಲಾರಿಗೆ ತುಂಬಿ ಇಂದು ರಾತ್ರಿ ಬಾಂಬೆಗೆ ಪಾರ್ಸಲ್ ಮಾಡಿ ನಾನು ಲಂಡನ್ಗೆ ಹೋಗಿ ಬರುತ್ತೇನೆ. ಕಾವಲಿ ಲಿಂಗಪ್ಪ ಬರಟಿಗೆ ಅವರು ಅರುಣವ್ರಿಗೆ 500 ರೂಪಾಯಿ ಯಾರು ಮಾಡಿದರೆ ಅವರು ಸ್ವೀಕಾರ ಮಾಡ್ಕೊಂಡು ಕೇಳ್ಕೊತೀನಿ. ಅದೇ ತರನಾಗಿ ಕಲ್ಲೂರು ನಾಗಪ್ಪ ಅವರು ಅರುಣವ್ರಿಗೆ 500 ರೂಪಾಯಿ ಯಾರು ಮಾಡ್ತಾರೆ ಅವ್ರು ಸ್ವೀಕಾರ ಮಾಡುತ್ತೆ, ಅವರು ಸ್ವೀಕಾರ ಮಾಡ್ಕೊಂಡು ಕೇಳ್ಕೊತೀನಿ. ಅದೇ ತರನಾಗಿ ಪ್ರತಿಫಲ ಪಾತ್ರ ಮಾಡ್ಕೊಂತ ಅಮ್ಮಪ್ಪ ನಾಯಕ್ ಅವ್ರಿಗೆ ದೊಡ್ಡ ಮುಖನವರು ಒಂದು ಬೆಳೆ ಕಡ್ಗವನ್ನು ಆಯ್ಕೆ ಮಾಡ್ಕೊಂಡು ಕೇಳ್ತೀನಿ. ಅದೇ ತರನಾಗಿ ನಾಗಮ್ಮ ಬ್ಯಾಗ್ವಾಟ್ ಅವರು ಕೂಡ ಅದನ್ನ ಸ್ವೀಕಾರ ಮಾಡ್ಕೊಂಡು ಕೇಳ್ಕೊತೀನಿ. ಅದೇ ತರನಾಗಿ ರಂಗನಾಥ ಕರೇಗುಡ್ಡ ಅವರು ಕೂಡ ಮಾಡಿ ಕಳಿಸುತ್ತಿರುವ ಸ್ಮಗ್ಲಿಂಗ್ ಲಾರಿಗಳನ್ನು ಹಿಡಿದು ಅದರಲ್ಲಿರುವ ದವಸ ಧಾನ್ಯಗಳನ್ನು ಬಡಬಕ್ಕರಿಗೆ ಹಂಚಿ ಅರ್ಪಣದ ಹುಲಿಯಂತೆ ಮುಂದೆ ಸಾಗುತ್ತಿರುವ ನಿನ್ನ ಪಾಲಿಗೆ ಕರ್ಣ ಸೇಡಿಟ್ಟ ಸಿಂಹವಾಗಿ ಬಂದು ನಿನ್ನ ಸಕ್ಕನ್ನ ಅಡಗಿಸಿ ಬಡವರ ರಕ್ತ ಕುಡಿದು ಕಪ್ಪಿ ನಿಂತಿರುವ ನಿನ್ನ ದೇಹ ಕೊಚ್ಚಿ ಹಾಕಿ ನನ್ನ ತಂದೆ ತಾಯಿ ತಮ್ಮಂದಿರನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚಿ ನನಗೆ ತಂದೆನೂ ಇಲ್ಲ, ತಾಯಿನೂ ಇಲ್ಲ, ತಮ್ಮನೂ ಇಲ್ಲ. ನಾನೊಬ್ಬ ಏಕಾಂತ ಅನಾಥ. ಪ್ರತಾಪ್, ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚಿ ಅವರ ರುಂಡವನ್ನು ಕತ್ತರಿಸಿದ್ದಾರೆ. मेरा नाम एंटरटेनमेंट टाइगर चरणने नहीं. ವಜ್ರದಂತೆ ಒಳೆಯುತ್ತಾ ಕೋಲ್ ಮಿಂಚಿನಂತೆ ಮಿಂಚುತ್ತಾ ಯಾವುದೋ ಒಂದು ಹಕ್ಕಿ ಬರ್ತಿರಬಹುದಲ್ಲ. ಏನು ರಾಸ್ಕಲ್? ನಾನು ಯಾರು ಗೊತ್ತಾ? ಸತ್ಯಧರ್ಮದ ಬೆನ್ನೆಲುಬು, ಅಂದರೆ ಕರ್ಮವನ್ನು ಕತ್ತರಿಸುವ ಅಸ್ತ್ರ, ನ್ಯಾಯವನ್ನು ಹರಿಯುವ ಆಯುಧ. ನಿನ್ನಂತ ಸುಸಂಸ್ಕೃತ ಹೆಣ್ಣಿನ ಧರ್ಮ ಪಾಲಿಸಿ
ಈಶ್ವರಿಗೆ ಅಣ್ಣ ತಮ್ಮ. ಏಯ್! ನೀನು ಶ್ರೀಮಂತ ಕುಮಾರಿ ಆದರೇನು, ಲಂಡನ್ ರಾಣಿ ಆದರೇನು, ಈ ಟೈಗರ್ನಿಗೆ ಮಾರಿಬಿಡು ಎಂದು ಕೇಳುವ ನೀನು ಯಾರು? ಏ ಮಿಸ್ಟರ್, ನಾನು ಯಾರು ಗೊತ್ತಾ? ಇಡೀ ದಿಲ್ಲಿ ಅಂಡರ್ ಡೌನ್ ನಲ್ಲಿ ಕೇವಲ ತನ್ನ ಬೆರಳಿನಲ್ಲಿ ಆಟ ಆಡಿಸ್ತಿರೋ ಈ ಊರ ಹುಲಿ ಶ್ರೀಮಂತರ ತಂಗಿ ನಾನು. ಏನು? ಈ ಊರ ಹುಲಿ ಶ್ರೀಮಂತನ ತಂಗಿ? ನೀನ್ಯಾರು? ರಾಮಾಯಣದಲ್ಲಿ ರಾವಣ ಒತ್ತೈದ ಶ್ರೀರಾಮಚಂದ್ರನ ಪತ್ನಿ ಸೀತೆಯೋ? ಇಲ್ಲ, ಮಹಾಭಾರತದಲ್ಲಿ ದುಶ್ಯಾಸನ ಸೀರೆ ಸೆಳೆಯುವಾಗ ಶ್ರೀಕೃಷ್ಣ ಬಂದು ಕಾಪಾಡಿದ ಆ ಪರಮಾತ್ಮ ಸೀತೆಯೋ? ಇಲ್ಲ, ಪಂಚಪಾಂಡವರ ಸತಿ ದ್ರೌಪದಿಯೋ? ಎಂತೆಂತ ಸೂರರಿಗೂ ದೇವರಿಗೂ ಸೂರ ಸಹ ನಾನು ಅಂದುವುದಿಲ್ಲ. ಅಂಥದ್ರಲ್ಲಿ ನೀವು ಈ ಊರ ಹುಲಿ ಶ್ರೀಮಂತನ ತಂಗಿಯಾದರೇನು, ಹೋಮ್ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ತಂಗಿಯಾದರೇನು? ಏಯ್! ಕುಮಾರ್ ನಾಮ್ ಕ್ಯಾ ಬೋಲೋ? मेरा नाम कविता. ಕವಿತಾ? ವಾರವಾ, ಸುರಲೋಕದ ಸುಂದರಿಯರು ಸಾಟಿಯಿಲ್ಲ ಸುಂದರಾಂಗಿ. ಈ ನಿನ್ನ ಸೌಂದರ್ಯಕ್ಕೆ ತಕ್ಕ ಹೆಸರು ಕವಿತಾ. ಬ್ಯೂಟಿಫುಲ್, ವೆರಿ 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 ಬ್ಯೂಟಿಫುಲ್. ಆ ಕಾಮನ ಬಿಲ್ಲು ಅಷ್ಟೇ ಅಲ್ಲ, ಸೂರ್ಯಚಂದ್ರನೇ ನಾನಿತ್ತಲಿಗೆ ಬಂದು ಭೇಟಿಯಾಗಿ ಹೋಗುತ್ತಾರೆ. ಮೇರಾ ನಾಮ್ ಅಂಡರ್ಮಾನ್ ಅಂಡ್ ನಿಕೋಬಾರ್ ಔಟ್ ಆಫ್ ಕಂಟ್ರಿ ರೌಡಿಸಂ ಟೈಗರ್ ಕರ್ಣ. ನೋಡು, ನೀನು ಕರ್ಣನಾದರೇನು, ಕರೋಡಪತಿಯಾದರೇನು, ಮಗುವಿಗೆ ದಾರಿ ಬಿಡು. ಏ ಎಣ್ಣೆ, ನಿಲ್ಲು. ಇಡೀ ದಿಲ್ಲಿಗೆ ಧಾಂಗನಿಸಿಕೊಂಡಿರುವ ಈ ಟೈಗರ್ ಕರ್ಣನಿಗೆ ದಿಟ್ಟವಾಗಿ ಮಾತನಾಡುವ ಯಾವ ದಯವಿಟ್ಟು ಮಾತನಾಡೋ ಕತ್ತೆ. ಸುಮ್ನೆ ಒಳ್ಳೆ ಮಾತಿನ ದಾರಿ ಬಿಟ್ರೆ ಸರಿ, ಇಲ್ಲೇ ಹೋದ್ರೆ ನಮ್ಮಣ್ಣರಿಗೆ ತಕ್ಕ ಪಾಠ ಕಲಿಸಬೇಕಾದ ಬಲಿ ಎಚ್ಚರ. ಏನು ಎಚ್ಚರ? ಇಂಥ ದಟ್ಟವಾದ ಕಾಡಿನಲ್ಲಿ ಒಂಟಿಯಾಗಿ ಸಿಕ್ಕು ಬಾಯಿಗೆ ಬಂದಂತೆ ಬಗಳಿದ ನಿನ್ನಂತ ಜಂಬದ ಹೆಣ್ಣನ್ನು ಹಾಗೆ ಬಿಟ್ಟರೆ ಈ ಸಮಾಜದ ಜನ ನನಗೆ ಹೇಳಿ ಎನ್ನುತ್ತಾರೆ. ನಾನು ಹಾಗೆ ಬಿಡಲು ಸಾಧ್ಯವೇ ಇಲ್ಲ. ಸುಮ್ನೆ ಬಿಟ್ರೆ ಸರಿ, ಇಲ್ಲೇ ಹೋದ್ರೆ ಇದೇ ಪಿಸ್ತೂಲಿಂದ ನನ್ನ ಮಾತನಾಡಿಸಬೇಕಾಗ್ತದೆ. ಓಹೋ, ಅಲ್ಲಿ ನಿಮ್ಮ ಅಣ್ಣ ಬಂದಿದ್ದಾನೆ ಅಂತ ನನಗೆ ಪಿಸ್ತೂಲ್ ತೋರಿಸುವಿಯಾ? ಬಾ ಪ್ರತಾಪ್. ಲೇ ಎಣ್ಣೆ, ಮೀಸೆ ಬರದಿರುವ ನಿನಗೆ ಇಷ್ಟು ಕಬ್ಬಿರಬೇಕಾದರೆ ಬೇಡ ಬೇಡವೆಂದರು ಮತ್ತೆ ಮತ್ತೆ ಬರುತ್ತಿರುವ ಈ ಪುರುಷನಿಗೆ ಅಷ್ಟಿರಬೇಕು ತಪ್ಪು. ಮೊಚ್ಚ ಬಾಯಿ ಕತ್ತೆ, ನಿನ್ನಂತವರಿಗೆ ಸಿಕ್ಕ ಸಿಕ್ಕ ಹಾಗೆ ಸುಖ ಕೊಡೋದಕ್ಕೆ ನಾನೇನು ವೇಷೆಯಲ್ಲಿ ಹುಟ್ಟಿದ ಹೆಣ್ಣಲ್ಲ, ಮಾನವಂತರ ಮರ್ಯಾದಸ್ಥನ ತಂಗಿ. ಮೇಲಾಗಿ ನಾನಿನ್ನು ಕಾಲೇಜ್ ಸ್ಟೂಡೆಂಟ್. ಕಾಲೇಜ್ ಸ್ಟೂಡೆಂಟ್?
ನಿನ್ನಂತ ಕಾಲೇಜ್ ಸ್ಟೂಡೆಂಟ್ ವಿದ್ಯಾರ್ಥಿಗಳನ್ನು ನಾನು ಎಷ್ಟೋ ಜನರನ್ನು ನೋಡಿದ್ದಾನೆ. ಕಾಲೇಜಿಗೆ ಹೋಗುತ್ತೇನೆಂದು ಹೋಗಿ ಪಿರಡಿಗೆ ಚಕ್ಕರ ಹೊಡೆದು ಮಿಂಡನೊಂದಿಗೆ ಮ್ಯಾಟ್ರಿಸ್ ನೋಡಿ ಬರುವ ಮಂಗ ಹೆಣ್ಣು ಅಷ್ಟಿಲ್ಲ ಈ ಸಮಾಜದಲ್ಲಿ. ಪಿಕ್ನಿಕ್ಗೆ ಹೋಗುತ್ತೇನೆಂದು ಹೇಳಿ ಪಾರ್ಕಿನಲ್ಲಿ ಬಿತ್ತು ಹೊರ ಹಾಡಿ ಬರುವ ಸುಪಾರಿತನದ ಹೆಣ್ಣುಗಳು ಅಷ್ಟಿಲ್ಲ ಈ ಸಮಾಜದಲ್ಲಿ. ಎತ್ತೂರಿನಲ್ಲಿ ಶಾಲೆ ಕಲಿಯಲು ಇದ್ದರೆ ತನ್ನ ಪ್ರೇಮಿಯೊಂದಿಗೆ ತಿರುಗಾಡಲು ತೊಂದರೆಯಾಗುತ್ತದೆ ಎಂದು ಸಿಟಿಯಲ್ಲಿ ಕಲಿತು ತಿರುಗಾಡು ಬರುವ ಸತಿ ಸುಳಿಯರೆಷ್ಟಿಲ್ಲ ಈ ಸಮಾಜದಲ್ಲಿ. ತಾಳಿ ಇಲ್ಲದೆ ಒರೆಸುವ ಅತ್ತಲು ಸಿದ್ಧರಾದ ಸುಪಾರಿತನದ ಹೆಣ್ಣುಗಳು ಅಷ್ಟಿಲ್ಲ ಈ ಕಲಿಯುಗದಲ್ಲಿ. ಹೆಚ್ಚೇನು ಹೇಳಲಿ ಕವಿತಾ, ಹೇಳಲಿ. ಫಸ್ಟ್ ನಿನ್ನಂತ ಹತ್ತ ಮತ್ತ ಬಟ್ಟೆ ಹಾಕಿಕೊಂಡು ತಿರುಗಾಡುವ ನನ್ನಂತ ಯಂಗ್ಮಾನರು ನೋಡಿ ತಲೆ ಕೆಡಲಿ ಅಂತ ತಿಳಿದಿರುವ ನಿನ್ನಂತ ರೂಪಸಿಯರಿಗೆ ರಸಿಕ ನಾನು. ನೀನ್ ಯಾವ ಕರತಿ ನೋಡು ಕರ್ಣ, ಶ್ರೀಮಂತಿಕೆ ಸೊಕ್ಕಿನಿಂದ ನಿನಗೆ ಬಾಯಿಗೆ ಬಂದ ಹಾಗೆ ಮಾತಾಡಿಬಿಟ್ಟೆ. ನನ್ನ ತಪ್ಪನ್ನು ಕ್ಷಮಿಸಿ ಬಿಡು. ನಾನೇನು ಹೋಗಿ ಬರ್ತೇನೆ. ಕ್ಷಮಿ. ಈ ಕಣ ಎಂದಿಗೂ ಕ್ಷಮಿಸುವುದಿಲ್ಲ. ಹಾಗಾದರೆ ಒಂದು ಕಂಡೀಷನ್. ಏನದು? ರೊಚ್ಚಿಗೆದ್ದ ಈ ಪುಂಡಕರ್ಣನ ಕೈಯಿಂದ ಒಂದು ಸುಮಧುರವಾದಂತ ಗೀತೆಯನ್ನು ಹಾಡು. ನನಗೆ ಹಾಡೋದಕ್ಕೆ ಬರೋದಿಲ್ಲ. ಯಾಕೆ ಹಾಡೋದಕ್ಕೆ ಬರುವುದಿಲ್ಲ? ಹೇಳುವನಿ ಕೇಳು. ತೆಗೆದುಕೋ ಇದನ್ನು ಡ್ರಿಂಕ್ಸ್ ತೆಗೆದುಕೋ. ಸ್ವರ್ಗ ಸುಖವನ್ನು ಕೊಡಬಹುದು ಈ ಜಗತ್ತಿನಲ್ಲಿ. ಮಾಡ್ತೀಯಾ ಇಲ್ಲ? ಡ್ರಿಂಕ್ಸ್ ಮಾಡ್ತೀಯಾ? ಇಲ್ಲ. ಈ ಪಾಪಿ ಕೈಯಿಂದ ಪಾರಾಗಬೇಕಾದ್ರೆ ಇವನು ಹೇಳಿದಂತೆ ನಾನು ಕೇಳಲೇಬೇಕು. ಆಯ್ತು, ನಿಮ್ ಇಷ್ಟದಂತೆ ಹಾಡ್ತೇನೆ. ಸಕ್ಸಸ್. ನಾವು ಮಾಡಿದ ನಾಟಕ ಸಕ್ಸಸ್.
ನಾನಿನ್ನು ಬರ್ತೀನಿ. ಬರುವಿಯಾ? ನಾನು ನಿನ್ನನ್ನು ಬಿಟ್ಟರಲ್ಲವೇ? ಬಾ ಚಕೋರಿ, ಈ ಮನ್ಮಥನ ಹಿಂಗಿಸಿ ಕಳಿಸಿ ಬಾ. ಕೈ ಬಿಟ್ಟು ಮಾತಾಡೋ ಕತ್ತೆ, ಇನ್ನೊಂದು ಸಾರಿ ನನ್ನನ್ನು ಮುಟ್ಟೋದಕ್ಕೆ ಪ್ರಯತ್ನ ಪಟ್ಟಿದ್ದು ನಿಜವಾದ್ರೆ ನಾನು ಹೋಗೋದು ಖಂಡಿತ. ಹೇ ಮನವೇರಿದ ಸಕ್ಕಿನ ಹೆಣ್ಣೆ, ನನ್ನ ಕಣ್ಣಿಗೆ ಬಾರಿಸಿದೆಯಾ ಕೆಟ್ಟ ಸುಳೆ? ಮುಗಿಯಿತು ನಿನ್ನ ಶೀಲ. ನೀನಂದ ಒಂದೇ ಒಂದು ಮಾತಿನಿಂದ ನನ್ನನ್ನು ತರವೇ ಕುದಿಯುತ್ತದೆ. ಕಾಮದಾಹಕ್ಕೆ ಬಂದ ಕಾಮಿನಿ, ನನ್ನ ಕಾಮದಾಹವನ್ನು ಇಂಗಿಸಿ ಕಳಿಸುವ. ನನ್ನನ್ನು ತಡೆಯುವ ನೀನ್ಯಾರೋ? ತಪ್ಪು ದಾರಿ ಇಳಿಯುತ್ತಿರುವ ನಿನ್ನನ್ನು ಎಚ್ಚರಿಸಲು ಬಂದ ವಾಣಿ. ಏನು? ತಪ್ಪು ದಾರಿ ಹಿಡಿಯಲು ಬಂದ, ಎಚ್ಚರಿಸಲು ಬಂದ ವಾಣಿ? ನೀ ವಾಣಿಯಾದರೇನು, ಪರಮಾತ್ಮನಾದರೇನು? ಶ್ರೀಮಂತಿಕೆಯ ಸಕ್ಕಿನಿಂದ ನನ್ನ ಕಣ್ಣಿಗೆ ಬಾರಿಸಿದ ಇವಳನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಇವಳ ಶೀಲಹರಣ ಆದಾಗಲೇ ಬರುತ್ತದೆ. ಈ ಸಮಾಜದ ಜನರು ನಿನ್ನನ್ನು ಈ ಕಲಿಯುಗದ ದೇವರೆಂದು ಪೂಜಿಸುತ್ತಿದ್ದಾರೆ. ಕೋಪದಲ್ಲಿ ಈ ಹೆಣ್ಣಿನ ಶೀಲ ಹಾಳು ಮಾಡಿ ಜನರಿಂದ ಕೆಟ್ಟ ನುಡಿ ತಂದುಕೊಳ್ಳಬೇಡ. 16 ಜನ ಗುರು ಹಿರಿಯರು ಮೆಚ್ಚುವಂತ ಸಮಾಜ ಸುಧಾರಕ ಕೆಲಸ ಮಾಡಿ ನಿಜವಾಗಿ ನೀನು ಹಿಂಡು ಹುಲಿಗಳಲ್ಲಿ ಗಂಡು ಹುಲಿ. ನೀನು ದಿಲ್ಲಿ ಒಕ್ಕ ಪುಂಡ ಹುಲಿ ಎನಿಸಿಕೋ, ದಿಲ್ಲಿ ಒಕ್ಕ ಪುಂಡ ಹುಲಿ ಎನಿಸಿಕೋ. ನಾನು ದಿಲ್ಲಿ ಹೊಕ್ಕ ಪುಂಡುವಲಿ ಆಗಲೇಬೇಕಾ? ಹೇ ಪರಮಾತ್ಮ, ಮಹಾಭಾರತದಲ್ಲಿ ಕರ್ಣನಿಗೆ ಪ್ರತ್ಯಕ್ಷ ಆಗಿರಬಹುದು, ಆದರೆ ಈ ಕಲಿಯುಗದಲ್ಲಿ ಕರ್ಣನಿಗೆ ಪರಮಾತ್ಮನ ಪ್ರತ್ಯಕ್ಷ. ಆಹಾ, ನಾನು ಧನ್ಯನಾದೆ ಪರಮಾತ್ಮ, ನಾನು ಧನ್ಯನಾದೆ. ಏ ಪರಮಾತ್ಮ, ನನಗೆ ಒಂದು ವಚನ ಕೊಡು. ಈ ಕರ್ಣನಿಗೆ, ಕಲಿಯುಗದಲ್ಲಿ ಜನಿಸಿದ ಕರ್ಣನಿಗೆ ಸಾವಿರಾರು ಬಂಧುಗಳು ಬಿಟ್ಟರು, ಈ ಕರ್ಣನಿಗೆ ಏನು ಆಗಬಾರದು? ನಿಜವಾಗಿ ದೇವಲೋಕದಿಂದ ಭೂಲೋಕಕ್ಕೆ ಬಂದಿದ್ದೆ, ಆದರೆ ನನಗೆ ಏನು ಆಗಬಾರದು. ನಾನು ಇವಳನ್ನು ಬಿಟ್ಟು ಬಿಡುತ್ತೇನೆ. ಪರಮಾತ್ಮ ಹೇಳು. ಆಯ್ತು, ನಿನ್ನಿಷ್ಟದಂತೆ. ಆದರೆ ಮುಂದೆ ನೀನು ಇಂಥ ನೀಚ ಕೆಲಸಕ್ಕೆ ಕೈ ಹಾಕಬಾರದು. ಓಕೆ ಪರಮಾತ್ಮ, ಹಾ, ನಾನು ಧನ್ಯನಾಗಿ. ಹಿಂದಿನಿಂದ ನಾನು ದಿಲ್ಲಿ ಒಕ್ಕ ಪುಂಡವಲ್ಲಿ ಆಗಲ್ಲ. ಶೀಲ ಕೆಡಿಸ್ತೀನಿ ಅಂತ ಎಳೆದುಕೊಂಡು ಹೋಗುವಾಗ ನನ್ನ ಸುಮ್ಮನೆ ಬಿಟ್ಟಿಯಲ್ಲ, ಯಾಕೆ? ಭಯನ? ನನ್ನ ಹೆಸರು ಕೇಳಿ ನಡುಕು ಬಂದಂತಾಯ್ತ? ಏನು ಧೈರ್ಯ? ಧೈರ್ಯ ಹಧೈರ್ಯದ ಬಗ್ಗೆ ಈ ಕರ್ಣನ ಮುಂದೆ ಮಾತನಾಡಬೇಡ. ಈ ಟೈಗರ್ ಕರ್ಣ ಗುಡುಗು ಹೊಡೆಯುತ್ತಾ, ಗರ್ಜಿಸುತ್ತಾ, ಎತ್ತರದ ಆರುವ ಇವನು ಗಂಡು ಹುಲಿಗಳ ಗಂಡ. ಗಂಡು ಹುಲಿಗಳ ಶಿಖರದ ಮೇಲೆ ಕುಳಿತು ಎತ್ತರದೆ ಆರಿ ಬರುವ ಗಂಡು ಹುಲಿಗಳ ಗಂಡ ಲುಕ್. ಇಂದು ನಿನ್ನ ಟೈಮ್ ಸರಿ ಇದೆ, ನಿನ್ನನ್ನು ಬಿಡ್ತಾ ಇದ್ದೇನೆ. ನಾನು
ಇಂದಿನಿಂದ ದಿಲ್ಲಿ ಒಕ್ಕ ಪುಂಡುವದಿ ಆಗಲೇಬೇಕು. ಅತ್ತಾತ ಕೆರಳಿದ ಕರ್ಣಾರ್ಜುನ ಸೌದತ್ತಿ ಬರದಿರುವ ರಜತ ಶ್ರೀಮಂತಿಕೆಯ ಸೊಕ್ಕನ ಬಿಟ್ಟು ಇಲ್ಲಿಂದ ತೆಕ್ಕಿ ಬೆಕ್ಕಿ ನಡೆಯುವುದನ್ನು ಕಲಿತುಕೋ.